ಎಲ್ರಿಗೂ ಜಯ ಹರಿಸಿಬ್ರಿ ನೋಡ್ರಿ. ಇವತ್ತು ಫುಲ್ ತಿಂಡಿಗೆ ತಿಂಡಿ ಮ್ಯಾಚ್, ರಿವೆಂಜ್ ಮ್ಯಾಚ್ ಐತಪ್ಪ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ರಿ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಅವು ಮಣ್ಣಿನ ಮ್ಯಾಚ್ ಏನು ಪಂಜಾಬ್ ಮತ್ತು RCB ಮ್ಯಾಚ್ ಇತ್ತು ನೋಡ್ರಿ. ನಮ್ಮ ಹೋಮ್ ಪಿಚ್ ಒಳಗೆ ಮ್ಯಾಚ್ ಇತ್ತು ರೀ. ಅದು ಮಳಿದಿಂದ ಇವನವನ್ನ ಕಂಡಪಟ್ಟಿ ಇವನವನ್ನ ಹೊಲಸು ಹಡಿ ಆಗಿಬಿಟ್ಟೈತಿ. ಅದು ನಮ್ದು ಮ್ಯಾಚ್ ಇವನವನು ಏನು ಮಾಡ್ತೀರಿ, 9 ವಿಕೆಟ್ ಹೋಗಿ 95 ರನ್ನೊಳಗೆ ಇವು ಪಂಜಾಬದ ಬಾಲರ್ಸ್ಗಳು ಕಟ್ ಹಾಕಿರು. ಕಟ್ ಹಾಕ್ಲಿ, ಆದ್ರೆ ಒಂದು ಸ್ವಲ್ಪ ಇಷ್ಟರಂದ ಏನು ವೈರಲ್ ನಡೆದೈತಪ್ಪ ಅಂತಂದ್ರೆ, ಇವು ಶ್ರೇಯಸ್ ಅಯ್ಯರ್ ಅವರು ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಕಂಡಪಟ್ಟಿ ಹಡಿಸ್ಯಾಡ್ರಿ. ಹಡಿಸ್ಲಿ ನೋಡ್ರಿ, ನಮ್ಮ RCB ವಿರುದ್ಧ ಎಲ್ಲ ಪ್ಲೇಯರ್ಗಳು ಹಡಿಸ್ತಾವ್ರಿ. ಅವಕ್ಕೆ ಎಲ್ಲ ಉತ್ತರ ಕೊಡೋದು ನಮ್ಮ ಕಿಂಗ್ ಕೊಹ್ಲಿ ಅವರು ಒಬ್ಬರೇ ನೋಡ್ರಿ. ಇವರು ಶ್ರೇಯಸ್ ಅಯ್ಯರ್ ಅವ್ರು ಏನು ಮಾಡ್ರಪ್ಪ ಅಂತಂದ್ರೆ, 95 ರನ್ನಿಗೆ ಏನು ಅವ್ರು ಕಟ್ ಹಾಕಿದ್ರಿ. ಕಟ್ ಹಾಕಿ ಇವ್ರು ಗೆದ್ದರು ನೋಡ್ರಿ. ಗೆದ್ದನ ಆಳಗ ಹಿಂಗೆ ಕಿವಿ ಕೊಟ್ಟಿಗೆ ಎಲ್ಲಿ RCB ಬೆಂಬಲದ ಕೂಗಿ ಕೇಳಿಸಲೇದಂಗೆ ಅದು ಅವ್ರು ಮಾಡಿದ ರಿಯಾಕ್ಷನ್ ಇತ್ತು. ಇವತ್ತಿನ ಮ್ಯಾಚ್ ಮಧ್ಯಾಹ್ನ 2 ಸ್ಟಾರ್ಟ್ ಆಯ್ತೈತ್ರಿ. ಇವತ್ತು ಮಧ್ಯಾಹ್ನ ಐತ್ರಿ ಮ್ಯಾಚ್, 3 ಸ್ಟಾರ್ಟ್ ಆಗ್ತೈತ್ರಿ. ಇವತ್ತು ಪಿಕ್ಸ್ ನಮ್ಮ ಹುಲಿಗಳು ಫುಲ್ ತಿಂಡಿಗೆ ತಿಂಡಿ ಆಡಿಕೆ ಇವತ್ತು ಇವಕ್ಕೆ ಚಲೋ ಹೊಡಿತಾವ್ರಿ. ಅವನು ಹೊಡಿಬೇಕು, ಪಿಕ್ಸ್ ಹೊಡಿತಾವ್ರಿ ನಮ್ಮ ಹುಲಿಗಳು ನೋಡ್ರಿ. ಈ ಕಡೆ ಬ್ಯಾಟಿಂಗ್ ಬಗ್ಗೆ ಏನು ಮಾತಾಡೋ ಪ್ಲೇಯರ್ ಇಲ್ರಿ. ಯಾಕಪ್ಪ ಅಂತಂದ್ರೆ ಒಂದು ಮ್ಯಾಚ್ ಆಡ್ಲಪ್ಪ ಅಂತಂದ್ರೆ ಮುಂದಿನ ಮ್ಯಾಚ್ ಅಂತೂ ಪಿಕ್ಸ್ ನಮ್ಮ ಹುಲಿಗಳು ಆಡ್ತಾವೆ. ಈ ಕಡೆ ಪಿಲ್ಸ್ ಆಡ್ತಾವ್ರು ನೋಡ್ರಿ, ಭಾರಿ ಬ್ಯಾಟಿಂಗ್ ಆಡಕತ್ತಾರ. ಮತ್ತು ಕಿಂಗ್ ಕೊಹ್ಲಿ ಅವ್ರನ್ನು ಸ್ವಲ್ಪ ಆಡ್ಬೇಕ್ರಿ. ಯಾಕಪ್ಪ ಅಂದ್ರೆ ಇವತ್ತಿನ ಮ್ಯಾಚಿಗೆ ಆಡ್ಬೇಕ್ರಿ. ಮತ್ತು ಪಡಿಕಲ್ ಅವರು ಹೊರ ಕೂತಾರ ಕಾಣಿಸ್ತೀರಿ. ಅವ್ರಿಗೆ ಬಿಟ್ಟಿಗೆ ಮನೋಜ್ ಭಾಂಡ್ಗೆ ಅವ್ರಿಗೆ ತೊಂದರೆ, ಅದು ನಮ್ಮ ಕರ್ನಾಟಕ ಪ್ಲೇಯರ್ ಐತ್ರಿ. ಮತ್ತು ರಾಯಚೂರು ಹುಡುಗರಿ ಅವರು, ಮತ್ತು ಜಿತೇಶ್ ಶರ್ಮಾ ಅವರು, ಲಿವಿಂಗ್ಸ್ಟನ್ ಅವ್ರದ್ದು ಸ್ವಲ್ಪ ಬ್ಯಾಟಿಂಗ್ ಕೊಂಡ್ರಲ್ಲಾಗ್ಯದ್ರಿ. ಅವ್ರ ಬ್ಯಾಟಿಂಗ್ ಕೂತಪ್ಪ ಅಂತಂದ್ರೆ ನೀವು ಎಲ್ಲ ಬಾಲರ್ಸ್ ಅವ್ರು ಹೇತಾಡ್ಬೇಕ್ರಿ. ಅಟ್ ಬ್ಯಾಟಿಂಗ್ ಆಡ್ತೈತ್ರಿ ಅದು ಹುಲಿ. ಏನು ಮಾಡ್ತೀರಿ ಪಾಪ ಅವ್ರದ್ದು ಬ್ಯಾಟಿಂಗ್ ಇಟ್ಟು ಕೊಂಡ್ರಲ್ಲಾಗ್ಯದ. ನನಗೆ ಪೈಕಿಯಪ್ಪ ಅಂತಂದ್ರೆ ಎಲ್ಲರದ್ದು RCB ಅಭಿಮಾನಗಳದು ಏನು ಮನವಿ ಐತಪ್ಪ ಅಂತಂದ್ರೆ, ಲಿವಿಂಗ್ಸ್ಟನ್ ಅವ್ರಿಗೆ 1 ಅಥವಾ 2 ಮ್ಯಾಚ್ ಕುಂಡ್ರಿಸ್ಕಿ ಅದು ಇನ್ನೂ ದುನಿಯಾದ ಪ್ಲೇಯರ್ಗಳು ಅವ್ರಿಗೆ ಬ್ಯಾಟಿಂಗ. ಜೋಕಬ್ ಬೆಥೆಲ್ ಅವರು, ಮತ್ತು ರೋಮ್ರಿಯೋ ಸೇಪರ್ಡ್ ಅವರು, ಮತ್ತು ಸ್ವಸ್ತಿಕ್ ಚಿಕಾರ್ ಅವರು ಕಂಡಪಟ್ಟಿ ದುನಿಯಾದ ದೈತ್ಯ ಪ್ಲೇಯರ್ಗಳು ಅವ್ರಿಗೆ ಭಾರಿ ಬ್ಯಾಟಿಂಗ್ ಆಡ್ತಾರೆ. ಅವ್ರಿಗೆ ಒಂದೊಂದು ಮ್ಯಾಚ್ ಕೊಟ್ರಪ್ಪ ಅಂತಂದ್ರೆ ಏನು ಆಗ್ಬೋದು ರೀ. ಏನು ಮಾಡ್ತೀರಿ, ಯಾಕಂಪ ಪ್ರತಿಯೊಂದು ಮ್ಯಾಚ್ ಈಗ ಅವ್ರಿಗೂ ಆಡ್ಸೋಕ್ಕಾಗಲ್ರಿ. ಈಗ ಒಬ್ಬರು ಲಿವಿಂಗ್ಸ್ಟನ್ ಅವರು 3-4 ಮ್ಯಾಚ್ ಐತ್ರಿ ಸತತವಾಗಿ ಅವರು ಆಡಲ್ಲ. ಈಗಾರ ಅವ್ರದ್ದೊಂದು ಸ್ವಲ್ಪ ಕುಂಡ್ರಿಸ್ಕೆ ಇವು ಹೊಸ ಪ್ಲೇಯರ್ಗಳು ಅದಾವ ನೋಡ್ರಿ. ಅವ್ರಿಗೆ ಬ್ಯಾಟಿಂಗ್ ಕೊಟ್ರಪ್ಪ ಅಂತಂದ್ರೆ ಏನ್ರಿ ಆಗ್ಬೋದು ರೀ. ಮಿಡಲ್ ಆರ್ಡರ್ದಾಗೆ ಒಂದು ಸ್ವಲ್ಪ ನಮ್ಮದು ಇದು ಆಲತ್ತದ. ಅವ್ರು ಲಿವಿಂಗ್ಸ್ಟನ್ ಇವ್ರಟ್ಟು ಆಡ್ಬೇಕ್ರಿ. ಇವತ್ತು ಅವ್ರಿಗೆ ಆಡಿಸ್ದಾರಪ್ಪ ಅಂತಂದ್ರೆ ಇವತ್ತು ಆಡ್ಬೇಕು ನೋಡ್ರಿ ಫಿಕ್ಸ್. ಮತ್ತು ಈ ಕಡೆ ನೋಡ್ರಿ ಬಾಲಿಂಗ್ದಾಗಂತೂ ಫುಲ್ ತಿಂಡಿ ಬಾಲಿಂಗ್ ಐತ್ರಿ. ಭುವನೇಶ್ವರ್ ಕುಮಾರ್ ಅವರು, ಎಸ್ ದಯಾಳ್ ಅವರು, ಹ್ಯಾಸಲ್ವುಡ್ ಅವ್ರು ಭಾರಿ ಬಾಲಿಂಗ್ ಆಗಿದ್ರಿ. ಮಣ್ಣಿನ ಮ್ಯಾಚಿಗೆ ಒಂದು ಸ್ವಲ್ಪ ಎಲ್ಲಿ ನಮ್ಮದು ಮಿಸ್ ಆಯ್ತಪ್ಪ ಅಂತಂದ್ರೆ, ಕುರ್ನಾಲ್ ಪಾಂಡೆ ಅವರು ಅದು ರನ್ಔಟ್ ಆಗ್ತೈತ್ರಿ. ಕುರ್ನಾಲ್ ಪಾಂಡೆ ಅವ್ರಿಗೆ ಸರಿಯಾಗಿ ಅದು ಕೈಯಾಗ ಬಾಲ್ ಸಿಗ್ಲಿಲ್ರಿ. ಬಾಲ್ ಸಿಕ್ಕಿತಪ್ಪ ಅಂತಂದ್ರೆ ಅದು ಮ್ಯಾಚ್ ಫಿಕ್ಸ್ ನಮ್ಮದೇ ಐತ್ರಿ. ಮತ್ತು ಒಂದು ಕ್ಯಾಚ್ ಇಟ್ಟು ಬಿಟ್ರಿ. ಅದು ಶ್ರೇಯಸ್ ಶರ್ಮಾ ಅವರು ಯಾರೋ ಬಿಟ್ರಪ್ಪ ಕ್ಯಾಚ್. ಮತ್ತು ಟೀಮ್ ಡೇವಿಡರಿಗೆ ಮಾನಿಸ್ಬೇಕ್ರಿ, ಭಾರಿ ಬ್ಯಾಟಿಂಗ್ ಆಡುತ್ತಾರೆ. ಪ್ರತಿಯೊಂದು ಮ್ಯಾಚಿಗೆ ಅವ್ರ ಬ್ಯಾಟಿಂಗ್ ಅವ್ನು ಬೆಸ್ಟ್ ಫಿನಿಷರಾಗಿ ಸಿಕ್ಬಿಟ್ಟಾರೆ. DK ಅವರಾಗನ ಅವರೇ ಬೆಸ್ಟ್ ಫಿನಿಷರ್. ಅವರು ಭಾರಿ ಫಿನಿಶಿಂಗ್ ಸಿಕ್ಬಿಟ್ಟಾರೆ ಅಪ್ಪ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಪ್ರತಿಯೊಂದು ಮ್ಯಾಚ್ ರೀ, ಒಂದು ಮ್ಯಾಚ್ ಆಡಿಲ್ಲಪ್ಪ ಅನ್ನಪ್ಲಿಲ್ಲ, ಭಾರಿ ಆಡಿದ್ರಪ್ಪ. ಮಣ್ಣಿನ ಮ್ಯಾಚ್ ಏನಿತ್ತು ನೋಡ್ರಿ, ಬರೀ 26 ಬರೀ 50 ರನ್ ಹೊಡೆದ್ರಿ. ಭಾರಿ ಬ್ಯಾಟಿಂಗ್ ಆಡಕತ್ತಾರೆ. ಮತ್ತು 2 ಕ್ಯಾಚ್ನು ಭಾರಿ ಹಿಡಿದ್ರಿ ಮೊನ್ನೆ ಪಂಜಾಬ್ ಸಂಗಟ. ಇವತ್ತು ಮ್ಯಾಚಿಗೆ ನೋಡಮ್ರಿ ನಾನು ಫುಲ್ ತಿಂಡಿ ಬ್ಯಾಟಿಂಗ್ನೂ ಐತಿ, ಬಾಲಿಂಗ್ನೂ ಐತಿ. ಭಾರಿ ಆಡ್ತಾರೆ ನಮಗೆ ಇವತ್ತು ಹುಲಿಗಳು. ಇವತ್ತು ಮಧ್ಯಾಹ್ನ ಮ್ಯಾಚ್ ಐತ್ರಿ ನೋಡ್ರಿ. ಈ ಕಡೆ ಇವು ಪಂಜಾಬ್ದು ಕಂಡಪಟ್ಟಿ ಹಡಸ್ಕೊತವ್ರಿ, ಹಡಿಸ್ಲಿ. ಇವತ್ತು ನೋಡಮ್ರಿ ಅವನು ಆ ಕಡೆ ಚಲೋ ಅವರಿ ಯಾವ್ಯಾವ ಅವ್ರಿ ಬಾಲಿಂಗ್ದಾಗ. ಆ ಕಡೆ ನಮ್ಮ RCB ಮಾಜಿ ಹುಲಿ ಇದು ಚಾಲ್ ಅವರು, ಮತ್ತು ಅದು ಜಾನ್ಸನ್, ನಾವು ಯಾವ್ಯಾವ ಓವರ್ ಬಾಲಿಂಗ್ದಾಗ ಇರಲಿ, ನಮಗೇನು ಫರಕ್ ಬೀಳೋದಿಲ್ಲ. ಇವತ್ತು ನೋಡಮ್ರಿ ಇವತ್ತು ಮಧ್ಯಾಹ್ನ ಮ್ಯಾಚ್ ಏನಾಗ್ತೈತಿ ಏನಿಲ್ಲ. ಇವತ್ತು ಫಿಕ್ಸ್ ನಮ್ಮ ಹುಲಿಗಳು ಹೊಡಿತಾವೆ. ಯಾಕಪ್ಪ ಅಂತಾರೆ, ಬೇರೆ ಮನೆ ಹೋಗ್ಯಾವಲ್ರಿ, ಬೇರೆ ಮನೆ ಹೋಗ್ತಾವ, ಹೋಗಿ ಹೊಡಿತಾವ. ಇರಲಿ, ಮತ್ತೆ ಮ್ಯಾಚ್ ಮುಗಿದ್ಬೇಕು ಫುಲ್ ತಿಂಡಿರ ಜೊತೆ ಬರ್ತೀನಿ ರೀ. ಅಲ್ಲಿ ತಕ್ಕ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಇದಕ್ಕೆ ಜೋಶದಾಗ ಅವನು ಕಮೆಂಟ್ದಾಗ ತುಂಬ್ರಿ. ಮತ್ತೆ ಸಿಗ್ತೀನಿ ರೀ. ಎಲ್ರಿಗೂ ಜೈ RCB, ಜೈ ವಿರಾಟ್ ಕೊಹ್ಲಿ. ಐ ಲವ್ RCB.